ಅಶ್ವಿನಿ ಗೌಡ ಅವರು ಗೌರವಾನ್ವಿತವಾಗಿ ಬಂದಿದ್ರಲ್ಲ ಹೊರಗಿಂದ, ಆ ಗೌರವಾನ್ವಿತ ನಡವಳಿಕೆ ಎಲ್ಲಿ ಹೋಯ್ತು? ನಾನು ಫೆಮಿನಿಸ್ಟ್, ನಾನು ಆಕ್ಟಿವಿಸ್ಟ್, ನಾನು ಹೋರಾಟಗಾರ್ತಿ, ಹೆಣ್ಣಿಗೆ ಗೌರವ ಕೊಡಿ, ಏಕವಚನದಲ್ಲಿ ಮಾತಾಡಬೇಡಿ, ಇಷ್ಟು ಮಾತು ಹೇಳೋರು ಭಾವನೆಗಳ ಬಗ್ಗೆ ಯಾಕೆ ಯೋಚಿಸಿಲ್ಲ? ಅವ್ರನ್ನು ಏಕವಚನದಲ್ಲಿ ಮಾತಾಡಿದ್ರು ಆಕೆಗೆ, ರಕ್ಷಿತಾ ಅವರಿಗೆ. ಅದನ್ನು ಓಕೆ ಅಂತ ತಗೊಳ್ಳೋಣ, ಏನೋ ಮಗಳು ತರ ಅಂತೆಲ್ಲ ಹೇಳಿದ್ರಲ್ಲ, ಸರಿ ಅದನ್ನು ಹೋಗ್ಲಿ ಅಂತ ತಗೊಳ್ಳೋಣ. ಆದ್ರೆ ಭಾವನೆಗಳಿಗೆ ಧಕ್ಕೆ ಆಗುವಾಗ ನೀವು ಆಕ್ಟ್ ಯಾವುದು ಡ್ರಾಮಾ ಯಾವುದು ನಿಜ ಅಂತ ಅಷ್ಟು ಜಡ್ಜ್ ಮಾಡುವಂಥ ಕೆಪಾಸಿಟಿ ನಿಮ್ಗಿದೆ. ಯಾಕಂದ್ರೆ ನೀವು ಸೀನಿಯರ್, 25 ಸೀರಿಯಲ್ ಮಾಡಿದ್ದೀರಾ, 15 ಸಿನಿಮಾ ಮಾಡಿದ್ದೀರಾ, ಅಷ್ಟು ಬೇಸಿಕ್ ಗೊತ್ತಿರತ್ತೆ. ನೀವು ಆ ಥರ ಮಂಜು ಭಾಷಿಣಿಯವ್ರನ್ನ ರೇಗಿಸಿದ್ದಾರೆ. ಒಂದು ಫುಟೇಜ್ ನೋಡಿದೆ ನಾನು, ಹಿಂಗೆ ಬ್ಯಾಕ್ ಹಿಂಗ್ ಮಾಡಿ ನಮಸ್ಕಾರ ಮಾಡಿ ಇದು ಯಾರು ಅಂತ ಹೇಳಿ ಗೆಸ್ ಮಾಡಿ ಅಂತೆಲ್ಲ. ನೀವು ಮಾತಲ್ಲಿ ನಿಮ್ಮನ್ನ ನೀವು ನಾನು ಇದು ಅಂತ ಹೇಳ್ಕೊತಿದ್ದೀರಾ, ಆದ್ರೆ ಮಾತೇ ಬೇರೆ, ನಡವಳಿಕೆನೆ ಬೇರೆ ಇದೆಯಲ್ಲ. ಆಕ್ಷನ್ ಇಸ್ ನಾಟ್ ಮೀಟಿಂಗ್ ಯೋರ್ ವರ್ಡ್ಸ್. ಡೆಫಿನೆಟ್ಲಿ. ಸೊ ಯಾವ ವ್ಯಕ್ತಿ ಸಿಂಕ್ ಆಗ್ತಾ ಇಲ್ಲ. ನಂಗೆ ಯಾಕೋ ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂತಾನೆ ಅನ್ಸ್ಲಿಲ್ಲ.